ಹೋದ ಎಪಿಸೋಡ್ ಕೊನೆಯಲ್ಲಿ ಪ್ಲಾಸ್ಮಾ ವೆಸಲ್ನ ಡ್ಯಾಡಿ ಶೂಟ್ ಮಾಡ್ತಾನೆ, ಗೋಜೋನ ಕೊಲ್ತಾನೆ. ಇಲ್ಲೆಷ್ಟು ಕೊನೆಯಲ್ಲಿ ಉಳ್ಕೊಂಡಿರೋದು ಜಡೆ ಒಬ್ನೇ. ಜಡೆ ಡ್ಯಾಡಿ ವಿರುದ್ಧ ಜಗಳ ಮಾಡಕ್ ತಯಾರಾಗ್ತಾನೆ ಅಂತ ಹೇಳಿ ಮುಗಿಸಿದ್ದೆ. ಮುಂದೇನಾಗತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಎಪಿಸೋಡ್ ಆರಂಭದಲ್ಲಿ ಜಡೆ ಡ್ಯಾಡಿ ಮೇಲೆ ಎದ್ವಾ ದಾಳಿ ಮಾಡ್ತಾನೆ. ಪ್ರತಿ ದಾಳಿಯಿಂದನೂ ಡ್ಯಾಡಿ ತಪ್ಪಿಸ್ಕೊಂತಾನೆ. ಜಡೆ ಮತ್ತೆ ಡ್ಯಾಡಿ ಮುಖಾಮುಖಿಯಾಗಿ ನಿಲ್ತಾರೆ. ನಿನ್ಗೆ ಹೆಂಗೋ ಈ ಕೋಣೆಗೆ ಬರೋ ದಾರಿ ಗೊತ್ತಾಯ್ತು, ನಾವ್ ಯಾವ್ದೇ ತರದ ಎವಿಡೆನ್ಸ್ ಬಿಟ್ಟು ಬಂದಿಲ್ವಲ್ಲ ಅಂತ ಜಡೆ ಕೇಳ್ತಾನೆ. ನಾರ್ಮಲ್ ಆಗಿ ಈ ಮನುಷ್ಯರು ಅವ್ರು ಮಾಡೋ ಪ್ರತಿ ಕೆಲಸದಲ್ಲೂ ಬೇಕಾದಷ್ಟು ಎವಿಡೆನ್ಸ್ ನ ಬಿಟ್ಟು ಬರ್ತಾರೆ, ಆದ್ರೆ ಅದು ಯಾರ ಕಣ್ಣಿಗೂ ಕಾಣಿಸಲ್ಲ. ನನಗೆ ಈ ಸ್ವರ್ಗ ಒಪ್ಪಂದದಿಂದ ಈ 5 ಇಂದ್ರಿಯಗಳು ಅಂದ್ರೆ ಸೆನ್ಸಸ್ ಚುರುಕಾಗಿ ಕೆಲಸ ಮಾಡ್ತಿದ್ದಾವೆ. ಅದನ್ನ ಉಪಯೋಗಿಸಿ ನೀವು ನಡೆದು ಬಂದಂತ ದಾರಿನ ಹಿಂಬಾಲಿಸ್ಕೊಂಡು ಬಂದೆ ಅಂತ ಡ್ಯಾಡಿ ಹೇಳ್ತಾನೆ. ಡ್ಯಾಡಿಗಿರೋ ಪವರ್ ಬಗ್ಗೆ ಜಡೆ ಹತ್ರ ಹೇಳ್ತಾ ಇರ್ತಾನೆ. ಸರಿ ಸಾಕ್ ಬಿಡು, ಈ ಜುಜುಟ್ಸು ಮಂತ್ರವಾದಿಗಳಿಗೆ ಹೇಗೆ ಅವ್ರ ಶಕ್ತಿ ಬಗ್ಗೆ ಹೇಳಿದ್ರೆ ಶಕ್ತಿ ಹೆಚ್ಚಾಗತ್ತೋ ಹಂಗೆ ನಿನ್ಗೂ ನಿನ್ ಶಕ್ತಿ ಬಗ್ಗೆ ಹೇಳಿದ್ರೆ ಇನ್ನೂ ಚೆನ್ನಾಗಿ ವರ್ಕ್ ಆಗತ್ತೆ ಅಂತ ತಾನೇ. ನನಗೆ ಚೆನ್ನಾಗಿ ಗೊತ್ತು, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು, ಬಾ ಜಗಳ ಮಾಡೋಣ ಅಂತ ಡ್ರ್ಯಾಗನ್ ಜಂತುನ ಉಪಯೋಗಿಸಿ ಡ್ಯಾಡಿ ಮೇಲೆ ದಾಳಿ ಮಾಡ್ತಾನೆ. ಅದ್ರ ಜೊತೆಗೆ ಬೇರೆ ಬೇರೆ ಜಂತುಗಳನ್ನ ದಾಳಿ ಮಾಡಕ್ ಬಿಡ್ತಾನೆ. ಡ್ಯಾಡಿ ಸುಮ್ನೆ ಅಲ್ಲ, ಡ್ರ್ಯಾಗನ್ ನ 2 ತುಂಡಾಗಿ ಸೀಳ್ಬಿಡ್ತಾನೆ. ಮತ್ತೆ ಕಮ್ಮಿನಾ ಅಂತ ಗೋಜೋನೇ ಸಾಯಿಸಿದವನು. ಇದೆಲ್ಲ ಯಾವ ಲೆಕ್ಕ ಅವನಿಗೆ? ಡ್ರ್ಯಾಗನ್ ನ ಸೀಳಾಕಿ ಜಡೆನ ಹೊಡೆಯಕ್ ತಯಾರಾಗ್ತಾನೆ. ಜಡೆಗ್ ಶಾಕ್ ಆಗತ್ತೆ. ಅವನ ಹತ್ರ ಇದ್ದಿದ್ ಬಲಿಷ್ಠವಾದ ಶಕ್ತಿ ಅಂದ್ರೆ ಡ್ರ್ಯಾಗನ್ನು. ಆ ಡ್ರ್ಯಾಗನ್ನೇ ನಾಶ ಮಾಡಿದ್ನಲ್ಲ ಅಂತ ಇನ್ನೊಂದ್ ಜಂತುನು ದಾಳಿ ಮಾಡಕ್ ಬಿಡ್ತಾನೆ. ಅದು ಹೆಣ್ದೆವ್ವ. ಆ ಜಂತು ಹೆಂಗ್ ಕೆಲಸ ಮಾಡತ್ತೆ ಅಂದ್ರೆ, ಅದು ತನ್ನ ಎದುರಾಳಿನ ಡೊಮೈನ್ ರೀತಿ ಒಂದು ಅಂಕಣದೊಳಗೆ ಬಂಧಿಸಿಟ್ಟು ಪ್ರಶ್ನೆ ಕೇಳಕ್ ಶುರು ಮಾಡತ್ತೆ. ಆ ಪ್ರಶ್ನೆಗೆ ಉತ್ತರ ಕೊಡೋ ತನಕ ಜಗಳ ಶುರು ಮಾಡಲ್ಲ. ಹಾಗೆ ಡ್ಯಾಡಿನ ಬಂಧಿಸಿ ನಾನ್ ಸುಂದರವಾಗಿದ್ದೀನಾ ಅಂತ ಒಂದು ಪ್ರಶ್ನೆ ಕೇಳುತ್ತೆ. ನೀನ್ ನನ್ನ ಟೈಪ್ ಅಲ್ಲ ಅಂತ ಡ್ಯಾಡಿ ಹೇಳ್ತಾನೆ. ದೆವ್ವ ಡ್ಯಾಡಿ ಕಿವಿನ ಕಟ್ ಮಾಡುತ್ತೆ. ಡ್ಯಾಡಿ ಹುಷಾರಾಗ್ಬಿಡ್ತಾನೆ. ಅವನ ಹತ್ರ ಇದ್ದಿದ್ದ ಕತ್ತಿನ ಉಪಯೋಗಿಸಿ ಇಡೀ ಬ್ಯಾರಿಯರು ಮತ್ತೆ ದೆವ್ವನ ನಾಶ ಮಾಡ್ತಾನೆ. ಡ್ಯಾಡಿ ಹಿಂದೆ ಜಡೆ ನಿಂತಿರ್ತಾನಲ್ಲ, ಅವನು ಕರ್ಸ್ ಮ್ಯಾನಿಪುಲೇಷನ್ ಉಪಯೋಗಿಸಿ ಡ್ಯಾಡಿ ಹತ್ರ ಇದ್ದಿದ್ದ ಜಂತುನ ವಶಪಡಿಸ್ಕೊಳಕ್ ಪ್ರಯತ್ನ ಪಡ್ತಾನೆ. ಹೆಚ್ಚು ಕಮ್ಮಿ ಅವನು ವಶಕ್ಕೆ ಬಂದಿರತ್ತೆ. ಅಷ್ಟ್ ಬೇಗ ಡ್ಯಾಡಿ ಜಡೆ ಮೇಲೆ ದಾಳಿ ಮಾಡ್ತಾನೆ. ಜಂತು ಮತ್ತೆ ಜಡೆ ನಡುವಿನ ಬಾಂಡಿಂಗ್ ಕಟ್ ಆಗತ್ತೆ. ಡ್ಯಾಡಿಗೆ ಚೆನ್ನಾಗ್ ಗೊತ್ತು, ಏನಾದ್ರೂ ಈ ಜಂತು ಹೋಯ್ತು ಅಂದ್ರೆ ಅವನ ಹತ್ರ ಇದ್ದಿದ್ದ ಟೂಲ್ಸ್ ಎಲ್ಲ ಹೋಗತ್ತೆ ಅಂತ. ಅದಕ್ಕೆ ಜಂತುನ ಹುಷಾರಾಗಿ ಕಾಪಾಡ್ಕೊಂತಾನೆ. ಒಂದ್ ಹೇಳೋದ್ ಮರ್ತೇ ಬಿಟ್ಟೆ, ಡ್ಯಾಡಿಗೆ ಈ ಜಂತು ಬೇಕಾದಂಗೆ ಮಾತ್ರ ಅದನ್ನ ಈಗ ಹೊರಗೆ ತೆಗೆದಿಟ್ಕೊಂಡು ಅದನ್ನ ಉಪಯೋಗಿಸಿ ದಾಳಿ ಮಾಡೋದು. ಬೇಡದಿರೋ ಸಮಯದಲ್ಲಿ ಸಣ್ಣಕ್ ಮಾಡಿ ಹೊಟ್ಟೆ ಒಳಗೆ ಇಟ್ಕೊಂತಾನೆ. ಹೊಟ್ಟೆ ಒಳಗೆ ಇಟ್ಕೊಳ್ಳೋಷ್ಟು ಸಣ್ಣಕ್ ಮಾಡ್ಕೋಬೋದಾ ಅಂದ್ರೆ ಹೌದು. ಗೋಜೋ ಜೊತೆ ಜಗಳ ಮಾಡೋಕ್ಕೂ ಮುಂಚೆ ಸಣ್ಣಕ್ ರವೆ ಉಂಡೆ ತರ ಮಾಡಿ ನುಂಗಿದ್ದ. ಜಗಳ ಅಂತ ಬಂದಾಗ ಅದನ್ನ ಹೊರಗೆ ತಕೊಂಡು ಜಗಳ ಮಾಡ್ದ. ಇಷ್ಟು ಉಪಯೋಗ ಇರೋ ಜಂತುನ ಅವ್ನು ಹೆಂಗ್ ಬಿಟ್ಕೊಡ್ತಾನೆ? ಅದಕ್ಕೆ ಡ್ಯಾಡಿ ಮತ್ತೆ ಜಂತು ನಡುವಿನ ಬಾಂಡಿಂಗ್ ನ ಕಟ್ ಮಾಡ್ದ. ಆಮೇಲೆ ಡ್ಯಾಡಿ ಅವನ್ ಕತ್ತಿನ ಉಪಯೋಗಿಸಿ ಜಡೆನ ಅಡ್ಡಡ್ಡ ಉದ್ದುದ್ದ ಸಿಗ್ದಾಕ್ತಾನೆ. ಯಪ್ಪ, ಭಯಂಕರ ಫೈಟಿಂಗ್ ಸ್ಕಿಲ್ ಇವನಿಗೆ ಮಾತ್ರ. ಜಡೆನ ಸಾಯಿಸಲ್ಲ, ಯಾಕಂದ್ರೆ ಕರ್ಸ್ ಮ್ಯಾನಿಪುಲೇಷನ್ ಉಪಯೋಗಿಸಿ ಅವನೊಳಗೆ ತುಂಬಾ ಆತ್ಮಗಳನ್ನ ಬಂದ್ಸಿಟ್ಟಿರ್ತಾನಲ್ಲ. ಜಡೆ ಏನಾದ್ರೂ ಸತ್ರೆ ಆ ಆತ್ಮಗಳು ಸಾಯ್ತವೆ ಅಂತ ಅವನನ್ನ ಹಂಗೆ ಬಿಟ್ಟು ಹೋಗ್ತಾನೆ. ಪ್ಲಾಸ್ಮಾ ಹುಡುಗಿನ ಸ್ಟಾರ್ ರಿಲಿಜಿಯಸ್ ಗ್ರೂಪ್ ಬಿಲ್ಡಿಂಗ್ಗೆ ಏಜೆಂಟ್ ಮತ್ತೆ ಡ್ಯಾಡಿ ತಂದಿರ್ತಾರೆ. ಅದು ಹೆಂಗೆ? ಪ್ಲಾಸ್ಮಾ ಹುಡುಗಿನ ಜಂತುವಿಂದ ನುಂಗ್ಸಿ ತಂದಿರ್ತಾರೆ. ಪ್ಲಾಸ್ಮಾ ಹುಡುಗಿ ನೋಡಿದ ತಕ್ಷಣ ಸ್ಟಾರ್ ರಿಲಿಜಿಯಸ್ ಗುಂಪಿನ ಸದಸ್ಯರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ. ಯಾರಿಂದನೋ ಮಾಡಕ್ ಆಗಲ್ಲ ಅಂತಿದ್ದೆ, ನೀವು ಮಾಡ್ಬಿಟ್ರಲ್ಲ, ತಡೀರಿ ನಿಮಗ್ ಬೋನಸ್ ಕೊಡ್ತೀನಿ ಅಂತ ಹೇಳ್ತಾನೆ. ಡ್ಯಾಡಿ ಜೂಜಾಡಕ್ ಆಗತ್ತೆ ಅಂತ ಖುಷಿಯಲ್ಲಿ ಇರ್ತಾನೆ. ಏಜೆಂಟು, ನೀವು ಕೊಟ್ಟಿರತ್ತೆ ಸಾಕು ನಮ್ಗೆ, ಈ ಬೋನಸ್ ಗಿನಸ್ ಏನು ಬೇಡ ಅಂತಾನೆ. ಈ ಸ್ಟಾರ್ ಪ್ಲಾಸ್ಮಾ ವೆಸಲ್ನ ಏನಕ್ಕೆ ಕೊಲ್ಸಿರ್ತಾರೆ ಅಂದ್ರೆ, ಅವ್ರ ದೇವ್ರು ಅಂದ್ರೆ ತೆಂಗನು ಸಾಮಾನ್ಯ ಹುಡುಗಿ ಜೊತೆ ದೇಹ ಬದಲಾಯಿಸೋದು ಅವ್ರಿಗೆ ಇಷ್ಟ ಇರಲ್ಲ, ಅದರಿಂದನೇ ಕೊಲ್ಸಿರ್ತಾರೆ. ಈ ತರ ಆದ್ರೆ ತೆಂಗನ್ ವಯಸ್ಸಾಗತ್ತೆ. ಜಪಾನ್ ಸುತ್ತಲಿರೋ ತೆಂಗನ್ ಬೇರೆಯವ್ರು ವೀಕ್ ಆಗತ್ತಲ್ಲ, ಅದರಿಂದ ಎಲ್ಲರಿಗೂ ತುಂಬಾ ತೊಂದರೆ ಆಗತ್ತೆ ಅಂತ ಏಜೆಂಟ್ ಹೇಳ್ತಾನೆ. ಆದ್ರೆ ಆಗ್ಲಿ, ಎಲ್ಲರೂ ಸತ್ರೆ ಸಾಯ್ಲಿ, ಅವ್ರ ಜೊತೆ ನಾವು ಸಾಯ್ತೀವಿ, ಆದ್ರೆ ತೆಂಗನ್ ಪವಿತ್ರತೆ ಯಾವ್ದ್ರಿಂದನೂ ಹಾಳಾಗಬಾರ್ದು ಅಂತ ಸ್ಟಾರ್ ರಿಲಿಜಿಯಸ್ ಗುಂಪಿನ ಸದಸ್ಯ ಹೇಳ್ತಾನೆ. ಈ ಸ್ಟಾರ್ ರಿಲಿಜಿಯಸ್ ಗುಂಪು ಎಷ್ಟು ದೊಡ್ಡ ಧಾರ್ಮಿಕ ಮೂಡ್ರಲ್ಲ ಅಂತ ಅನ್ಕೊಳ್ತಾ ಏಜೆಂಟ್ ಮತ್ತೆ ಡ್ಯಾಡಿ ಹೊರಗೆ ಹೋಗ್ತಾ ಇರ್ತಾರೆ. ಡ್ಯಾಡಿ, ನಾನು ಮಾಡಿರೋ ಕೆಲ್ಸಕ್ಕೆ ಹೆಂಗಿದ್ರು ನೀನು ಖುಷಿಯಾಗಿರ್ತೀಯಾ, ನಿನ್ನ ಕ್ಲೈಂಟ್ನೆಲ್ಲ ಕರ್ಕೊಂಡು ಹೋಗ್ತೀಯಲ್ಲ, ಆ ಹೋಟೆಲ್ಗೆ ನನ್ನನ್ನು ಕರ್ಕೊಂಡು ಹೋಗಿ ಇವತ್ತು ಅಂತ ಹೇಳ್ತಾನೆ. ಏಜೆಂಟ್ ಮುಲಾಜೆ ಇಲ್ಲದೆ, ಅವೆಲ್ಲ ಆಗಲ್ಲ, ನಾವಿಬ್ರು ಮೀಟ್ ಆಗೋದು ಒಂದು ಕೆಲ್ಸದ ವಿಚಾರವಾಗಿ, ಇನ್ನೊಂದು ನಾವು ಮಾಡಿರೋ ತಪ್ಪುಗಳಿಗೆ ಶಿಕ್ಷೆ ಅನುಭವಿಸಕ್ ನರಕದಲ್ಲಿ ಮಾತ್ರ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಸಂಜೆ ಸಮಯ, ತುಂಬಾ ಶಾಂತವಾದ ಜಾಗ, ಪಾರ್ಕ್ ಅನ್ಸತ್ತೆ. ಈ ಸ್ಟಾರ್ ರಿಲಿಜಿಯಸ್ ಗುಂಪಿಗೆ ಸೇರಿದ ಜಾಗ. ಅಪ್ಪ, ಕೆಲಸ ಮುಗೀತು ಅಂತ ಡ್ಯಾಡಿ ನಡ್ಕೊಂಡ್ ಬರ್ತಾ ಇರ್ತಾರೆ. ಎದುರುಗಡೆ ಏನೋ ನಿಂತಿರೋ ರೀತಿ ಇರತ್ತೆ. ಕರೆಕ್ಟಾಗಿ ನೋಡ್ತಾನೆ ಗೋಜೋ. ಇವ್ನಿಂಗ್ ಬದುಕ್ ಬಂದ ಅಂತ ಡ್ಯಾಡಿಗೆ ಫುಲ್ ಶಾಕ್ ಆಗತ್ತೆ. ಡ್ಯಾಡಿ ಗೋಜೋ ಮೇಲೆ ದಾಳಿ ಮಾಡಿದಾಗ ಗೋಜೋ ಅವನ್ ಪೂರ್ತಿ ಶಕ್ತಿನ ರಿವರ್ಸ್ ಕಸ್ ಟೆಕ್ನಿಕ್ಗೆ ಉಪಯೋಗಿಸಿರ್ತಾನೆ. ಅದರಿಂದ ಈಗ ಪೂರ್ತಿ ವಾಸಿಯಾಗಿ ಡ್ಯಾಡಿನ ಕೊಲ್ಲೋ ಅಷ್ಟು ಸಿಟ್ಟಲ್ಲಿ ಬಂದು ಅವನ ಎದುರು ನಿಂತಿರ್ತಾನೆ. ಡ್ಯಾಡಿ, ನೀನ್ ಮಾಡಿರೋ ತಪ್ಪಿಗೆ ಈಗ ಶಿಕ್ಷೆ ಅನುಭವಿಸ್ತೀಯ ಅಂತ ಗೋಜೋ ಹೇಳ್ತಾನೆ. ಡ್ಯಾಡಿ ಫೈಟಿಗೆ ರೆಡಿ ಆಗ್ತಾನೆ. ಸಾವಿನ ಅಂಚಲಿ ಇದ್ದಿದ್ರಿಂದನೋ ಏನೋ ಗೋಜೋಗಿ ಎಲ್ಲ ಒಂಥರ ಡಿಫ್ರೆಂಟ್ ಆಗಿ ಕಾಣಿಸಕ್ ಶುರು ಆಗತ್ತೆ. ಯಾವುದೋ ಒಂಥರ ನಶೆಯಲ್ಲಿ ಇರೋ ಹಾಗೆ, ಯಾವ್ದ್ರ ಮೇಲೂ ತುಂಬಾ ಭಾವನೆ ವ್ಯಕ್ತಪಡಿಸಬಾರ್ದು ಅನ್ನೋ ಫೀಲಿಂಗ್ಸ್ ಅವನಲ್ಲಿ ಹುಟ್ಟತ್ತೆ. ಡ್ಯಾಡಿ ದಾಳಿ ಮಾಡಕ್ ಸಿದ್ಧ ಆಗ್ತಾನೆ. ಗೋಜೋ ಹಾಗೆ ಇರ್ತಾನೆ.
ಗೋಜೋ ಮೇಲೆ ದಾಳಿ ಮಾಡ್ತಾನೆ. ಗೋಜೋ ಆ ದಾಳಿಯಿಂದ ಮಿಸ್ ಆಗ್ತಾನೆ. ಡ್ಯಾಡಿಗೆ ಏನೋ ಸರಿ ಇಲ್ಲ, ಏನೋ ಒಂಥರ ನೆಗೆಟಿವ್ ಫೀಲಿಂಗ್ ಇದೆಯಲ್ಲ ಅನ್ನೋ ಫೀಲಿಂಗ್ ಅವನೊಳಗೆ ಕಾಡಕ್ಕೆ ಶುರು ಆಗುತ್ತೆ. ಆದರೂ ಸರಿ ಫೈಟ್ ಮಾಡೋಣ ಅಂತ ಮತ್ತೆ ದಾಳಿ ಮಾಡ್ತಾನೆ. ಗೋಜೋ ಎದುರು ದಾಳಿ ಮಾಡ್ತಾನೆ. ಅದನ್ನ ಡ್ಯಾಡಿ ಆಗೋ ತಡಿತಾನೆ. ಮತ್ತೆ ಡ್ಯಾಡಿ ದಾಳಿ ಮಾಡ್ತಾನೆ. ಈಗ ಗೋಜೋ ಪರ್ಪಲ್ ಆಂಪ್ಲಿಫಿಕೇಶನ್ ಉಪಯೋಗಿಸಿ ದಾಳಿ ಮಾಡ್ತಾನೆ. ಡ್ಯಾಡಿಗೆ ಒಂದು ಸೈಡ್ ಕೈಯೇ ಕೆತ್ಕೊಂಡು ಹೋಗುತ್ತೆ. ಪರ್ಪಲ್ ಆಂಪ್ಲಿಫಿಕೇಶನ್ 1ನೇ ಸೀಸನ್ನಲ್ಲಿ ಗಿಡ ಜಂತು ಮೇಲೆ ದಾಳಿ ಮಾಡಿದಾಗ ನೋಡಿದ್ವಲ್ಲ, ಅದೇ ಟೆಕ್ನಿಕ್ಕು. ಗಿಡ ಜಂತು ಆಗಿದ್ರಿಂದ ಹೇಗೋ ಉಳ್ಕೊಳ್ತು. ಡ್ಯಾಡಿ ಆಗಲ್ಲ. ಡ್ಯಾಡಿ ಯಾವುದೇ ಶಕ್ತಿ ಇಲ್ದಿರೋ ಮಾಮೂಲಿ ನರಮನುಷ್ಯ. ಸತ್ತೋದ. ಸಾಯಕ್ಕೂ ಮುಂಚೆ ನಿನ್ಗೇನಾದ್ರೂ ಕೊನೆ ಆಸೆ ಇದೆಯಾ ಅಂತ ಗೋಜೋ ಡ್ಯಾಡಿ ಕೇಳ್ತಾನೆ. ಇನ್ನು 4 ವರ್ಷದಲ್ಲಿ ನನ್ನ ಮಗ ಬೆಳೆದು ದೊಡ್ಡವನಾಗ್ತಾನೆ. ಅವಾಗ ಅವನು ಜನಿನ್ ವಂಶದ ವಶಕ್ಕೆ ಹೋಗ್ಬಿಡ್ತಾನೆ. ಅವನ ಹೆಸರು ಮೆಗುಮಿ. ನಿನ್ನಿಂದ ಏನಾದ್ರೂ ಮಾಡಕ್ಕಾದ್ರೆ ಅವನಿಗೆ ಮಾಡು ಅಂತ ಹೇಳಿ ಸತ್ತೋಗ್ಬಿಡ್ತಾನೆ. ಅದರಿಂದನೇ ಏನೋ ಗೋಜೋ ಮೆಗುಮಿಗೆ ಸಣ್ಣದ್ರಿಂದ ಸಹಾಯ ಮಾಡಿರ್ತಾನೆ. ಡ್ಯಾಡಿ ಸತ್ತೋದ್ಮೇಲೆ ಅವನ ಹತ್ರ ಇದ್ದಂಥ ಜಂತು ಅನಾಥವಾಗತ್ತೆ. ಜಡೆ ರಿವರ್ಸ್ ಕರ್ಸ್ ಟೆಕ್ನಿಕ್ನ ಉಪಯೋಗಿಸಿ ವಾಸಿಯಾಗಿರ್ತಾನೆ. ಅವನು ಗೋಜೋನ ಹಿಂಬಾಲಿಸ್ಕೊಂಡು ಬಂದಿರ್ತಾನೆ. ಅವನಿಗೆ ಡ್ಯಾಡಿ ಹತ್ರ ಇದ್ದಂಥ ಜಂತು ಕಣ್ಣಿಗೆ ಬೀಳುತ್ತೆ. ಅದನ್ನ ಕರ್ಸ್ ಮ್ಯಾನಿಪುಲೇಷನ್ ಉಪಯೋಗಿಸಿ ವಶಪಡಿಸ್ಕೊಳ್ತಾನೆ. ಗೋಜೋ ಪ್ಲಾಸ್ಮಾ ಹುಡುಗಿನ ಹುಡ್ಕೊಂಡು ಹೋಗ್ತಾನೆ. ಒಂದು ಸಭೆ ಮಧ್ಯ ಪ್ಲಾಸ್ಮಾ ಹುಡುಗಿ ಹೆಣನ ಇಟ್ಟಿರ್ತಾರೆ. ಗೋಜೋ ಆ ಹುಡುಗಿ ಹೆಣನ ಎತ್ಕೊಂಡು ಹೊರಗೆ ಬರ್ತಾನೆ. ಎಲ್ಲರೂ ಹುಚ್ಚಿರ್ತಾರ ಚಪ್ಪಾಳೆ ತಟ್ತಾ ಇರ್ತಾರೆ. ಗೋಜೋಗೆ ಹೊರಗೆ ತೋರಿಸ್ಕೊಳಕ್ ಆಗದೆ ಇರೋ ರೀತಿ ಸಿಟ್ಟು ಅವನೊಳಗಿರುತ್ತೆ. ಜಡೆ ಅಲ್ಲಿಗೆ ಬರ್ತಾನೆ. ಮಚ್ಚ, ಇವ್ರನ್ನೆಲ್ಲ ಏನ್ ಮಾಡೋಣ, ಸಾಯಿಸ್ಬಿಡೋಣ ಅಂತ ಕೇಳ್ತಾನೆ. ಈಗ ನಾನಿರೋ ಸಿಚುವೇಶನ್ ಅಲ್ಲಿ ಇವರೆಲ್ಲ ಸತ್ರು ನಾ ಫೀಲ್ ಆಗಲ್ಲ ಅಂತ ಗೋಜೋ ಹೇಳ್ತಾನೆ. ಜಡೇನೆ, ಬೇಡ, ಇವ್ರನ್ನ ಕೊಂದ್ರೆ ಯಾವ್ದು ಪ್ರಯೋಜನ ಇಲ್ಲ. ಈ ಎಲ್ಲ ಅನಾಹುತಕ್ಕೂ ಕಾರಣಕರ್ತರು ಬೇರೆ ಎಲ್ಲೋ ಓಡೋಗಿದ್ದಾನೆ, ಅವ್ನು ಹುಡುಕಿ ಸಾಯಿಸೋಣ ಅಂತ ಹೇಳ್ತಾನೆ. ಗೋಜೋ ಪ್ಲಾಸ್ಮಾ ಹುಡುಗಿನ ಎತ್ಕೊಂಡು ಜುಜುಟ್ಸು ಐಗೂ ಹೋಗ್ತಾನೆ. ಜಡೆ ಅವನು ಹಿಂಬಾಲಿಸ್ತಾನೆ. ಅಲ್ಲಿಗೆ ಈ ಎಪಿಸೋಡ್ನ ಮುಗಿಸ್ತಾರೆ. ಮುಂದೇನಾಗತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.